ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವಾಗೆಲ್ಲ ಹಲಸಿನ ಹಣ್ಣಿನ ಕಾಲ ಅಲ್ವಾ, ಅದಕ್ಕೆ ನಾನು ಇವತ್ತು ಒಂದು ದೋಸೆ ತೋರಿಸ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾನು ಈ ಗ್ಲಾಸಲ್ಲಿ ಅಕ್ಕಿನ 2 ಗ್ಲಾಸ್ ತೊಗೊಂಡಿದ್ದೀನಿ. ಮತ್ತು ಅದೇ ಗ್ಲಾಸಲ್ಲಿ ಹಲಸಿನ ಹಣ್ಣನ್ನು ಬೀಜ ಎಲ್ಲ ತೆಗೆದು ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಬೆಲ್ಲ ಮತ್ತು ಏಲಕ್ಕಿ ಪೌಡರು, ಜಾಯಿಕಾಯಿ ಪೌಡರು ಮತ್ತು ತೆಂಗಿನಕಾಯಿ ಹಾಕೋದ್ರಿಂದ ನಮಗೆ ಹಲಸಿನ ಹಣ್ಣಿನ ದೋಸೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ನಾವು ಅಕ್ಕಿ ಮತ್ತು ಹಲಸಿನ ಹಣ್ಣು ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೋಬೇಕು. ನಿಮಗೆ ಟ್ರೈ ಮಾಡೋದಾದರೆ ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ನೀವು 1 ಗ್ಲಾಸ್ ಅಕ್ಕಿ ತೊಗೊಂಡು ನೀವು ಟ್ರೈ ಮಾಡ್ಬೋದು. ಮತ್ತು ಅಕ್ಕಿನ ನಾವು ಒಂದು 4 ಅವರ್ ಆದರೂ ನೆನೆಸಿ ಎತ್ತಿಡಬೇಕು. ನಾನಿಲ್ಲಿ ನೆನೆಸಿ ಇಟ್ಟಿದ್ದೀನಿ ನೋಡಿ. ಅಂದರೆ ಒಂದು 4 ಅವರ್ ನೆನೆದಷ್ಟು ನಮಗೆ ದೋಸೆ ಸಾಫ್ಟಾಗಿ, ಯಾವುದೇ ಸೋಡಾ ಯಾವುದು ಬಳಸ್ದಲೇ ನಾವು ತುಂಬ ಸಾಫ್ಟಾಗಿ ಸ್ಪಾಂಜಿ ಥರ ಮಾಡ್ಕೋಬೋದು. ದೋಸೆನ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಒಂದು 4 ಅವರ್ ನಾನು ಅಕ್ಕಿನ ನೆನೆಸಿಟ್ಟಿದ್ದೆ. ಇವಾಗ ಅದನ್ನು ನೀರೆಲ್ಲ ಸೋರಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಜಾರ್ಗೆ ನಾನು 2 ಗ್ಲಾಸು ಅಕ್ಕಿನ ತೊಗೊಂಡಿದ್ದೆ. ಅಂದರೆ ನೀವು ರೇಷನ್ ಅಕ್ಕಿ, ಯಾವ ಅಕ್ಕಿ ಬೇಕಾದರೂ ಆಗುತ್ತೆ, ಏನು ಅದೇ ಬೇಕು ಇದೇ ಬೇಕೇನಿಲ್ಲ. ಮಾಮೂಲಿ ರೇಷನ್ ಅಕ್ಕಿ ಆದರೂ ಅದು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ 1 ಗ್ಲಾಸಷ್ಟು ಅಕ್ಕಿನ ನಾನು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸುಮಾರಕ್ಕೆ ರುಬ್ಕೊಂಡಿದ್ದೀನಿ. ಅಂದರೆ ನುಣ್ಣಗೆ ರುಬ್ಬಿಲ್ಲ. ಇವಾಗ ಅದಕ್ಕೆ ಹಲಸಿನ ಹಣ್ಣನ್ನು ಮಿಕ್ಸ್ ಮಾಡ್ಕೋಬೇಕು, ಏಕೆಂದರೆ ಅದನ್ನು ರುಬ್ಕೋಬೇಕಲ್ವ. ಹಾಗಾಗಿ ಅಂದರೆ ನಾವು ಇಲ್ಲಿ 1 ಗ್ಲಾಸಷ್ಟು ತೊಗೊಂಡ್ರೆ ಒಂದೇ ಸಲ ಮಾಡ್ಕೋಬೋದು. ನಾನು ಇಲ್ಲಿ 2 ಗ್ಲಾಸ್ ತೊಗೊಂಡಿದ್ದರಿಂದ 2 ಸಲ ನಾನು ರುಬ್ತಾಯಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಂಡು ಫಸ್ಟಿಗೆ ಮತ್ತೆ ಅದನ್ನು ಒಂದು ಸಲ ಸ್ಟೆಪ್ ಬೈ ಸ್ಟೆಪ್ ರುಬ್ಬಿದ್ದೀನಿ. ನಾನಿಲ್ಲಿ ಒಂದೇ ಸಲ ರುಬ್ಬಿಲ್ಲ, ಏಕೆಂದರೆ ಕೆಲವು ನುಣ್ಣಗಾಗುತ್ತೆ, ಕೆಲವು ನುಣ್ಣಗಾಗಲ್ಲ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ನುಣ್ಣಗಾಗಬೇಕು ಹಿಟ್ಟು. ಹಾಗಾಗಿ ನಾನು ತೆಂಗಿನ ತುರಿ, ಹಲಸಿನ ಹಣ್ಣು ಒಂದು ಸಲ ರುಬ್ಬಾದಮೇಲೆ ಲಾಸ್ಟಿಗೆ ನಾನು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಎತ್ತಿಟ್ಕೊಂಡೆ. ಇವಾಗ ಸೆಕೆಂಡ್ ಸ್ಟೆಪ್ಪು, ಮತ್ತು ಅಕ್ಕಿನ ಹಾಗೆಯೇ ಫಸ್ಟಿಗೆ ಒಂದು ಸ್ವಲ್ಪ ಹೊತ್ತು ರುಬ್ಬಿ ಮತ್ತು ಅದಕ್ಕೆ ತೆಂಗಿನ ತುರಿ ಮತ್ತು ಹಲಸಿನ ಹಣ್ಣು. ಇವಾಗ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರು ಮತ್ತು ಜಾಯಿಕಾಯಿ ಪೌಡರು ಹಾಕ್ಕೋತಾ ಇದ್ದೀನಿ, ಏಕೆಂದರೆ ಫಸ್ಟಿಗೆ ನಾನು ಹಾಕಲಿಲ್ಲ. ಈಗ ಇದನ್ನೊಂದು ಸಲ ರುಬ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ಹಾಗಾಗಿ ಇವಾಗ ನೋಡಿ, ಇವಾಗಲೂ ಅಷ್ಟು ರುಬ್ಬಿಟ್ಟು ಮತ್ತು ಇವಾಗ ನಾನು ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ಹಲಸಿನ ಹಣ್ಣು ಕಲ್ಲರ್ ಇದ್ದರೆ ಅದೇ ಆಗುತ್ತೆ. ನಮಗಿನ್ನೂ ಸ್ವಲ್ಪ ಕಲ್ಲರ್ ಬೇಕು ಅಂತಂದರೆ ನೀವು ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ ನಮಗೆ ಮಾಮೂಲಿ ನಾರ್ಮಲಾಗೇ ಇರಲಿ ಅಂತಂದರೆ ನೀವು ಮಾಮೂಲಿ ಅರಿಶಿನ ಪುಡಿನ ಸ್ಕಿಪ್ ಮಾಡ್ಕೋಬೋದು. ನಾನು ಇವಾಗ ಅರಿಶಿನ ಪುಡಿ ಜೊತೆಗೆ ಸ್ವಲ್ಪ ಬೆಲ್ಲ, ಅಂದರೆ ಅತಿ ಹೆಚ್ಚು ಹಾಕೋಬಾರ್ದು, ಏಕೆಂದರೆ ಹಲಸಿನ ಹಣ್ಣು ತುಂಬ ಸ್ವೀಟ್ ಇದೆ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಇವಾಗ ನೋಡಿ ಚೆನ್ನಾಗಿ ನುಣ್ಣಗೆ ರುಬ್ಬಿದ್ದೀನಿ. ಅಂದರೆ ಕಲ್ಲರ್ ನೋಡಿ, ಇದು ವೈಟ್ ಇದೆ, ಇದು ಯೆಲ್ಲೋ ಇದೆ ಸ್ವಲ್ಪ. ಇವಾಗ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಕರೆಕ್ಟಾಗಿ ಕಲ್ಲರ್ ಚೆನ್ನಾಗಿ ಬರುತ್ತೆ. ನಾನು ಫಸ್ಟಿಗೆ ಹಾಕಿದ್ರೆ ಮತ್ತೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಯೆಲ್ಲೋ ಕಲರ್ ಅಂತ, ಒಂದು ಸ್ವಲ್ಪ ಲಾಸ್ಟಿಗೆ ನಾನು ಹಾಕ್ಕೊಂಡಿದ್ದು. ಇವಾಗ ಚೆನ್ನಾಗಿ ಅದನ್ನೆರಡನ್ನೂ ಮಿಕ್ಸ್ ಮಾಡಾದಮೇಲೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮತ್ತು ಇಲ್ಲಿ ನಾವು ದೋಸೆ ಹಿಟ್ಟಿನ ಅದಕ್ಕೆ ನಾವು ರುಬ್ಬಿ ಎತ್ತಿಟ್ಕೋಬೇಕು. ತುಂಬ ತೆಳುವಾಗೂ ರುಬ್ಬಾರ್ದು, ತುಂಬ ಗಟ್ಟಿಯಾಗೂ ರುಬ್ಕೋಬಾರ್ದು. ನೋಡಿ, ಈ ಹದದಲ್ಲಿ ಇರಬೇಕು. ಆವಾಗ ನಮಗೆ ದೋಸೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಯಾವುದೇ ನಾವು ಸೋಡಾ ಗಿಡ ಏನು ಬಳಸ್ದಲೇ ಮಾಡ್ಬೋದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಒಂದು 2 ಅವರ್ ಎತ್ತಿಡಬೇಕು. ಅಂದರೆ ನೀವು ಮಾಮೂಲಿ ದೋಸೆಗೆ ನಾವು ನೆನಾಕ್ತೀವಲ್ಲ, ಹಾಗೆ ನೆನಾಕಿ ಸಂಜೆ ರುಬ್ಬಿ ಬೆಳಗ್ಗೆ ಎದ್ದು ಮಾಡ್ಕೋಬೋದು. ಆ ರೀತಿ ಮಾಡಿದ್ರೂ ಏನೂ ಆಗಲ್ಲ, ಅದು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬೆಳಗ್ಗೆ ನೆನೆಸಿ ಮಧ್ಯಾಹ್ನ ರುಬ್ಬಿ ಮತ್ತು ನೈಟ್ ಸಂಜೆ ಟೈಮಲ್ಲಿ ನಾನು ಮಾಡಿದ್ದೀನಿ. ನಿಮಗೆ ಹಾಗೆ ಜಾಸ್ತಿ ಟೈಮ್ ಆಗಲ್ಲ ಅಂದರೆ ಅಕ್ಕಿನ ಒಂದು 2 ಅವರ್ ಆದರೂ ಚೆನ್ನಾಗಿ ನೆನೆಸ್ಕೊಳ್ಳಿ. ಹಾಗಾಗಿ ಮತ್ತು ನೋಡಿ, ಚೆನ್ನಾಗಿ ಅದು ಒಂದು 2 ಅವರ್ ಆದಮೇಲೆ ಇನ್ನೊಂದು ಸಲ ನಾನು ಚೆನ್ನಾಗಿ ಮಿಕ್ಸಿಂಗ್ ಕೊಟ್ಟು ಇಲ್ಲಿ ಒಂದು ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ನೀರು ಚುಮ್ಕಿಸ್ಬಿಟ್ಟು ಸ್ವಲ್ಪ ಒರೆಸ್ಕೋತಾ ಇದ್ದೀನಿ. ಯಾಕೆಂದರೆ ನೀರಿನಂಶ ಇರಬಾರ್ದು ಮತ್ತು ಎಣ್ಣೆನೂ ಇರಬಾರ್ದು. ದೋಸೆ ನಾವು ಹಾಕೋದಕ್ಕೆ ಬರಲ್ಲ ಎಣ್ಣೆ ಅಂಶ ಇದ್ದರೆ. ಹಾಗಾಗಿ
ಒಂದು ಒಳ್ಳೆ ತವಾದಲ್ಲಿ ನಾವು ದೋಸೆನ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ಸೌಟಷ್ಟು ಹಿಟ್ಟನ್ನು ತಗೊಂಡು ಹಾಕಿದ್ದೀನಿ. ಅಂದರೆ ನಾವು ಸೆಟ್ ದೋಸೆ ಎಲ್ಲ ಬರುತ್ತೆ ನೋಡಿ, ಆ ಹದದಲ್ಲಿ ನಾವು ದೋಸೆನ ಮಾಡಬೇಕು, ತುಂಬ ತೆಳುವಾಗಿ ಮಾಡಬಾರ್ದು. ಹಾಗಾಗಿ ನೋಡಿ ಎಲ್ಲ ಹೆಂಗೆ ಸ್ಪಾಂಜಿ ಥರನೇ ಬರುತ್ತೆ. ನಾವು ಅಡುಗೆ ಸೋಡಾ ಏನು ಬಳಸೋದೇ ಬೇಡ, ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಯಾವ ರೀತಿ ಮಾಡಿದ್ದೀನೋ ಆ ರೀತಿ ನೀವು ಮಾಡಿದ್ರೆ ಈ ರೀತಿ ದೋಸೆ ರೆಡಿ ಆಗುತ್ತೆ ನೋಡಿ. ಇವಾಗ ಇದಕ್ಕೆ ತುಪ್ಪ ಹಾಕಬೇಕು, ಮೇಯ್ನು ತುಪ್ಪ ಹಾಕಿದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇವಾಗ ಸೈಡೆಲ್ಲ ಎತ್ಕೋಬೇಕು, ಏಕೆಂದರೆ ಬೆಂದಿದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. ಮತ್ತು ಅದನ್ನು ಉಲ್ಟಾ ಮಾಡಿ ಇವಾಗ ಸ್ವಲ್ಪ ಮೇಲ್ಗಡೆ ಮತ್ತೆ ತುಪ್ಪ ಹಾಕ್ಕೋತಾ ಇದ್ದೀನಿ. ಇದು ಬಿಸಿದು ದೋಸೆ ತಿನ್ನೋಕ್ಕೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ಅಷ್ಟೊಂದು ಚೆನ್ನಾಗಿರಲ್ಲ, ಏಕೆಂದರೆ ನನಗೆ ಪರ್ಸ್ನಲಾಗಿ ಅನುಭವ ಆಗಿರೋದು. ನಾನು ಮಾಡಿಕೊಟ್ಟಾಗ ಬಿಸಿದು ತಿಂದಾಗ ತುಂಬ ಚೆನ್ನಾಗಿತ್ತು, ತಣ್ಣಗಾದ್ಮೇಲೆ ತಿನ್ನೋಕ್ಕಾಗಲಿಲ್ಲ ನನಗೆ. ಬಟ್ ಮಕ್ಳಿಗೆ ಇಷ್ಟ ಆಗುತ್ತೆ, ಸ್ವೀಟ್ ದೋಸೆಯಾಗಿ ಇರುತ್ತಲ್ಲ, ಅಂದರೆ ಅತಿ ಹೆಚ್ಚು ತಿನ್ನೋಕ್ಕಾಗಲ್ಲ. ಒಂದು ಸ್ವಲ್ಪ ನೀವು ಕ್ವಾಂಟಿಟಿಲಿ ಮಾಡಿಕೊಂಡ್ರೆ ಒನ್ ಟೈಮ್ಗೆ ಓಕೆ ತಿನ್ಕೋಬೋದು. ತುಪ್ಪ ಇದಕ್ಕೇನು ಬೇರೆ ಕಾಂಬಿನೇಷನ್ನೇ ಅವಶ್ಯಕತೆಯೇ ಇರೋಲ್ಲ, ಯಾಕೆಂದರೆ ಸ್ವಲ್ಪ ಸ್ವೀಟಾಗಿರುತ್ತೆ. ಮತ್ತು ಹಲಸಿನ ಹಣ್ಣಲ್ವ, ಎಲ್ರಿಗೂ ಇಷ್ಟ ಆಗುತ್ತೆ. ಹಲಸಿನ ಹಣ್ಣು ಯಾರೂ ಇಷ್ಟ ಇಲ್ಲ ಅಂತ ಹೇಳಲ್ಲ, ಎಲ್ಲೋ ಕೆಲವರು ಇಷ್ಟಪಡಲ್ಲ. ಅಷ್ಟು ಬಿಟ್ಟರೆ ಮಾಮೂಲಿ ಇಷ್ಟ ಆಗುತ್ತೆ ಎಂಥವ್ರಿಗೂ. ಮಕ್ಕಳಿಗೆ ಸ್ವೀಟ್ ದೋಸೆ ಅಂದರೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ನೋಡಿ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಈ ರೀತಿ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟಿಗೋ ಯಾವುದಕ್ಕಾದ್ರೂ ಆಗುತ್ತೆ, ಇಲ್ಲ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಈ ರೀತಿ ಮಕ್ಳಿಗೆ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಕಲರು ಅಷ್ಟೇ ಚೆನ್ನಾಗಿ ಬಂದಿದೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನಮ್ಮ ಚಾನಲ್ನ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.